ದುಬೈ ಸಿಟಿ ಟೂರ್ ಮುಗಿದ್ಮೇಲೆ ನಾವು ಹೋದ್ವಿ ಡೆಸರ್ಟ್ ಸಫಾರಿಗೆ. ಬಟ್ ಆ್ಯಕ್ಚುಲಿ ನಮ್ಮದು ಇದು ಒಂದೇ ಡೇಯಲ್ಲಿ 2 ಆ್ಯಕ್ಟಿವಿಟೀಸನ್ನು ಸ್ವಲ್ಪ ಹ್ಯಾಕ್ಟಿಕ್ ಆಗೋಗಿತ್ತು. ಬಿಕಾಸ್ ಬೆಳಗ್ಗೆ ಹೋದ್ವಿ 8:30 7 ಗಂಟೆಗೆ ಹೊರಟ್ವಿ. ಆ್ಯಂಡ್ ತಿರ್ಗಾ ರಿಟರ್ನ್ ಬರದೆ ನಾವು 3 o'clock ಆಗಿಬಿಟ್ಟಿದ್ದು ಸಿಟಿ ಟೂರಿಂದ. ಆ್ಯಂಡ್ ಆ ಟೈಮಲ್ಲಿ ನಾವು ಊಟನೂ ಕೂಡ ಮಾಡಿರಲಿಲ್ಲ. ಇನ್ನೊಂದು ನಮ್ಮ ಕ್ಯಾಬ್ ಬಂದುಬಿಟ್ಟಿದ್ದು ನಮ್ಗೆ ಪಿಕ್ ಮಾಡೋಕ್ಕೆ. ಸೊ ಬೇಗ ಬಂದ್ವಿ. ಆ್ಯಂಡ್ ದಾರಿಯಲ್ಲೇ ಏನೋ ನಮಗೆ ಸಿಕ್ತು ತಿನ್ನೋದು ಅಂತ ತಿಂದ್ವಿ. ಬಟ್ ಎಸ್, ಎಂಜಾಯ್ ಅಂತೂ ತುಂಬಾ ಮಾಡಿದ್ವಿ. ಸಿಟಿ ಟೂರಲ್ಲಿ ನನಗೆ ಅದು ಜಾಸ್ತಿ ಲೈಕ್ ಎಂಜಾಯ್ಮೆಂಟ್ ಥರ ಏನೂ ಆಗಲ್ಲ, ಬಿಕಾಸ್ ಅದು ನಾವು ಜಾಗಗಳು ನೋಡಬೇಕು. ಬಟ್ ಎಸ್, ಡೆಸರ್ಟ್ ಸಫಾರಿಯಲ್ಲಿ ಐ ಎಂಜಾಯ್ ಅಲಾಟ್. ಇಲ್ಲಿ ಹೋದ್ವಿ, ತುಂಬ ಫೋಟೋಸ್ ವೀಡಿಯೋ ತಗೊಂಡ್ವಿ. ಆ್ಯಂಡ್ ವೆದರ್ ತುಂಬಾ ಪ್ಲೆಸೆಂಟ್ ಇತ್ತು. ಆ್ಯಂಡ್ ಈಗಲ ಜೊತೆ ನಾವು ಫೋಟೋ ತೆಗೆಸ್ಕೊಂಡ್ವಿ. ವೀಡಿಯೋ ಮಾಡೋಕ್ಕಾಗಲಿಲ್ಲ ಬಿಕಾಸ್ ನಮ್ಮ ಕ್ಯಾಬ್ ಡ್ರೈವರ್ ಹತ್ರ ಫೋನ್ ಇತ್ತು. ಆ್ಯಂಡ್ ಅವ್ರು ಜಸ್ಟ್ ಫೋಟೋಸ್ ಮಾತ್ರ ಕ್ಯಾಪ್ಚರ್ ಮಾಡಿದ್ರು. ಸೊ ಜಸ್ಟ್ ಒಂದು ಫೋಟೋ ಅಂಟಾಕಿದ್ದೀನಿ. ಇಲ್ಲಿ ಸ್ಕೇಟ್ ಬೋರ್ಡ್ ಮಾಡಿದ್ವಿ. ಇಲ್ಲಿ ಏನೇನೋ ಮಾಡೋಕ್ಕೆ ಟ್ರೈ ಮಾಡಿದ್ವಿ. ಫೈನಲ್ ನಾನು ಕುತ್ಕೊಂಡ್ಬಿಟ್ಟು ಅದರಿಂದ ಜಾರಿದೆ. ಈಗಲೂ ನಮ್ಮದು ತುಂಬ ಆ್ಯಕ್ಟಿವಿಟೀಸ್ ಇತ್ತು. ಕ್ಯಾಮೆಲ್ ರೈಡಿಂಗ್ ಎಲ್ಲ ಇತ್ತು. ನಾವು ಅದನ್ನು ಬಿಟ್ಬಿಟ್ಟು ಸುಸ್ತಾಗಿತ್ತು. ಇನ್ನು ಹೋಗ್ಬಿಟ್ಟು ಜಸ್ಟ್ ಕುತ್ಕೋಬೇಕು, ನಮ್ಮ ಜಾಗ ಸಿಕ್ಬಿಡಲಿ ಅಂತ ಕಾರಿಂದ ನಾವು ಡೆಸರ್ಟಿಂದ ನಾವು ನಮ್ಮ ಕ್ಯಾಂಪಿಗೆ ಬಂದ್ವಿ. ಕ್ಯಾಂಪಿಗೆ ಬಂದುಬಿಟ್ಟು ನಾವು ನಮ್ಮ ಅಸಿಸ್ಟೆಂಟ್ ಅವ್ರಿಗೆ ಹೇಳ್ತಾ ಇದ್ದೀವಿ, ಬೇಗ ನಮ್ಮ ಜಾಗ ಕೊಟ್ಬಿಡ್ರಿ, ನಾವು ಕುತ್ಕೊಂಡ್ಬಿಡ್ತೀವಿ ಅಂತ. ನಾನು ಹೋಗಿ ಚೇಂಜ್ ಮಾಡಿದೆ. ಆ್ಯಂಡ್ ನಾವೊಂದು ಹುಕ್ಕಾನ ಶೀಶಾ ಅಂತಾರೆ ತೊಗೊಂಡ್ವಿ. ಆ್ಯಂಡ್ ಇಲ್ಲಿ ಪ್ರೋಗ್ರಾಮ್ಸ್ ಎಲ್ಲ ಸ್ಟಾರ್ಟ್ ಆಯಿತು. 3-4 ಕಲ್ಚರಲ್ ಪ್ರೋಗ್ರಾಮ್ಸ್ ಆದವು. ಈ ಪ್ರೋಗ್ರಾಮ್ ನೋಡೋದ್ರಲ್ಲಿ ನಾವು ಊಟ ಮಾಡೋದೇ ಮರ್ತೋಗಿದ್ವಿ. ಆ್ಯಂಡ್ ಆಲ್ಮೋಸ್ಟ್ 8:15 ಆಗೋಗಿತ್ತು. ಅದಾದಮೇಲೆ ಸಡನ್ನಾಗೆ ಎಲ್ಲ ಕ್ಲೋಸಿಂಗ್ ಆಗ್ತಾಯಿತ್ತು. ಅವಾಗ ನಾವು ಅವ್ರಿಗೆ ಹೇಳಿದ್ವಿ, ಸರ್ ನಾವು ಊಟನೇ ಮಾಡಿಲ್ಲ ಇನ್ನೂ ಅಂತ. ಸೊ ಅವರೇ ನಮಗೆ ಲೈಕ್ ಸ್ಪೆಷಲಿ ತಗೊಂಬಂದರು. ಎಲ್ಲಿಂದ ತಗೊಂಬಂದ್ರು ಗೊತ್ತಿಲ್ಲ, ಅವರೇ ಸರ್ವ್ ಮಾಡಿದ್ರು. ಮ್ಯಾಮ್ ಇಲ್ಲಿಂದ ತಿನ್ಕೊಂಬಿಡಿ, ಬಿಕಾಸ್ ಕ್ಲೋಸ್ ಆಗಿದೆ, ಅದು ಪರ್ಟಿಕ್ಯುಲರ್ ಟೈಮ್ ಇರುತ್ತಲ್ಲ, ಇವ್ರಿಗೆ ತಿನ್ಕೋಬೇಕು, ನಿಮಗೆ ಗೊತ್ತಿಲ್ಲ ಪರವಾಗಿಲ್ಲ, ವಿ ವಿಲ್ ಸರ್ವ್ ಯು. ಅದಾದಮೇಲೆ ಎಲ್ಲ ಸುಸ್ತಾಗಿ ನಾವು ಹೊರಡ್ತಾ ಇದ್ದೀವಿ ಮನೆಗೆ. ಮನೆ ಮೀನ್ಸ್ ಹೋಮ್. ಎಲ್ಲಿ ನಾವು ಇರ್ತೀವಿ 3-4 ದಿನ ಕಾಲ್ ನಮ್ಮ ಮನೆನೇ ಅಲ್ವಾ. ಸೊ ಹೋಟ್ಲಿಗೆ ಹೋದ್ವಿ. ದಾರಿಯಲ್ಲಿ ನಾವು ಆಲ್ಮೋಸ್ಟ್ 6 ಪ್ಯಾಸೆಂಜರ್ಸ್ ಇದ್ದೀವಿ ಅನಿಸುತ್ತೆ. ಸೊ ದಿಸ್ ಟೈಮ್ ವಿ ಸಿಟ್ಟಿಂಗ್ ಬ್ಯಾಕ್. ಸೊ ಬಾಯ್.